ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎರಡನೇ ಚಾರ್ಜ್ ಶೀಟ್ ಈಗ ರೆಡಿ ಆಗಿದೆ. ದರ್ಶನ್ಗೆ ಮತ್ತೊಂದು ಮಹಾ ಸಂಕಷ್ಟ. ಎರಡನೇ ಚಾರ್ಜ್ ಶೀಟ್ ರೆಡಿ ಆಗಿದೆ. ಇವತ್ತು ಕೋರ್ಟ್ಗೆ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. 57ನೇ CCH ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಈಗ ತನಿಖಾಧಿಕಾರಿಗಳು ಸಿದ್ಧಪಡಿಸಿದ್ದಾರೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಎರಡನೇ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ FSL ವರದಿ ಕೂಡ ಇದೆ. ಈಗಾಗಲೇ ಶೆಡ್ ನಲ್ಲಿ ತೆಗೆಸಿಕೊಂಡಂತಹ ಫೋಟೋಗಳೆಲ್ಲವೂ ಕೂಡ ರಿಟ್ರೀವ್ ಆಗಿದೆ. ಅದನ್ನ FSLಗೆ ಕಳುಹಿಸಿದ್ದಾರೆ. ಫೋಟೋ ಸಮೇತ ಚಾರ್ಜ್ ಶೀಟ್ ಅನ್ನ ಈಗ ಪೊಲೀಸರು ಸಲ್ಲಿಕೆ ಮಾಡಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಎರಡನೇ ಚಾರ್ಜ್ ಶೀಟ್ ಇದು ದರ್ಶನ್ ಪಾಲಿಗೆ ಎರಡನೇ ಕುಣಿಕೆನ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ದರ್ಶನ್ ಈ ಎರಡನೇ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಒಂದಷ್ಟು ಸಾಕ್ಷಿಗಳನ್ನ ಗಮನಿಸ್ತಾ ಹೋದ್ರೆ, ರಿಪೋರ್ಟ್ಗಳನ್ನ ಗಮನಿಸ್ತಾ ಹೋದ್ರೆ ಬಿಗ್ ಲಾಕ್ ಆಗುವಂತದ್ದು ಪಕ್ಕಾನ? ಹಾಗಾದ್ರೆ ಏನ್ ಡೀಟೇಲ್ಸ್ ಇದೆ ವೆಂಕಟೇಶ್? ಹೌದು ಅಶ್ವಿನಿ, ಈಗಾಗಲೇ ಏನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಈಗ ಹೆಚ್ಚುವರೆಗೆ ಎರಡನೇ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಅಂಶಗಳಂತೆ ಒಳಗೊಂಡಂತಹ ರಿಪೋರ್ಟ್ಗಳೇನಿತ್ತು ಅದು ಕೂಡ ಬರಬೇಕಾಗಿತ್ತು. FSL ವರದಿ 2 ಬಾಕಿ ಇತ್ತು ಅಂತ ಕೂಡ ಹೇಳ್ತಿದ್ರು. ಈಗ FSL ವರದಿ ಕೂಡ ಬಂದಿರುವಂತದ್ದು. ಇನ್ನು ಪ್ರಮುಖ ಸಾಕ್ಷಿದಾರನ ಮೊಬೈಲ್ನಲ್ಲಿ ಕೂಡ ರೇಣುಕಾಸ್ವಾಮಿ ಕೊಲೆ ಆದಂತಹ ಸ್ಪಾಟ್ನಲ್ಲಿ ದರ್ಶನ್ ಇದ್ರು ಅನ್ನೋದಕ್ಕೆ ಕೂಡ ಫೋಟೋಗಳು ಸಾಕ್ಷಿಯಾಗಿತ್ತು. ಅದು ಕೂಡ ಡಿಲೀಟ್ ಆಗಿತ್ತು. ಅದನ್ನು ರಿಟ್ರೀವ್ ಮಾಡಿರುವಂತದ್ದು. ಆ ಒಂದು ಫೋಟೋಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಸೇರಿಸಿದ್ದಾರೆ. ಈ ದರ್ಶನ್ ಅಂದ್ರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿದ್ರು ಅನ್ನೋದಕ್ಕೆ ಕೂಡ ಇದು ಪ್ರಮುಖ ಸಾಕ್ಷಿಯಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಏನು ಒಂದು FSL ವರದಿ ಜೊತೆಗೆ ಅಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳೇನಿದ್ರು ಅವರು ಒಳಗೊಂಡಂತಹ ಹೇಳಿಕೆಗಳೇನಿದೆ ಎಲ್ಲವನ್ನು ಕೂಡ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಯಾಕಂದ್ರೆ ಮೊದಲನೇ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಏನು ಒಂದು ಹತ್ಯೆಯಾದ 90 ದಿನಗಳ ಒಳಗಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಅವಧಿ ಒಳಗಡೆ ಕೂಡ ಮಾಡಿದ್ರು. ಈ FSL ವರದಿಗಳು ಬಂದ ನಂತರ ಈಗ ಹೆಚ್ಚುವರಿಯಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ನಟ ದರ್ಶನ್ ಅವರಿಗೆ ಕುಣಿಕೆ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳು ಕೂಡ ಇದ್ದಾರೆ. ಆ ಒಂದು ಸಾಕ್ಷಿ ಕೂಡ ಈಗ ಫೋಟೋಗಳಾಗಿರಬಹುದು, ಜೊತೆಗೆ ಅವರ ಹೇಳಿಕೆಗಳಾಗಿರ್ಬೋದು, CCTVಗಳ ಫುಟೇಜ್ ಆಗಿರ್ಬೋದು, ಎಲ್ಲವೂ ಕೂಡ ಒಳಗೊಂಡಂತೆ ಆ ಹೇಳಿಕೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಮಧ್ಯಂತರ ಜಾಮೀನನ್ನು ಪಡೆದು ನಟ ದರ್ಶನ್ ಅವರು ಏನು ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಒಂದು ಮೆಡಿಕಲ್ ರಿಪೋರ್ಟ್ ಅನ್ನೇ ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಎರಡನೇ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇರುವಂತದ್ದು ನಟ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.